ಡ್ರೈನೇಜ್ ಸಿಸ್ಟಮ್ ಅಟ್ ಇಟ್ಸ್ ಬೆಸ್ಟ್. ಹೆಂಗಿದೆ ಬೆಂಗಳೂರು ಅನ್ಪ್ಲಾನ್ಡ್? ಒಳ್ಳೆ ಜೋಶಲ್ಲಿದ್ದೀನಿ. ಹೋಗ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಬಿಟ್ರೆ ಒಳ್ಳೆ ಕಿಕ್ಕು. ಮಳೆ 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 ಮಳೆಯೋ ಎಲ್ಲ ಕಡೆ ಕಣ್ಣಾಡಿಸ್ಬೇಕು. ಮಿಸ್ ಆದ್ರೆ ಯಮಲೋಕ. ತಿರುವಣ್ಣಾಮಲೈ ನಂತರ ಒಂದು ಹೊಸ ಸೈಕ್ಲಿಂಗ್ ಟ್ರೈಲು. ಯಾವ ಕಡೆಗೆ ಅಂದ್ರೆ ನಮ್ಮ ಬೆಂಗಳೂರು ಸಿಟಿ ಕಡೆಗೆ. ಒಂದು ವಾರ್ಮ್ ಅಪ್ ಅಡ್ವೆಂಚರ್ ಗುರು. ಏನ್ ವಾರ್ಮ್ ಅಪ್ ಅಡ್ವೆಂಚರ್ ಅಂತೀರಾ? ಹೋಗ್ತಾ ದಾರಿಲಿ ಹೇಳ್ತೀನಿ, ಕ್ಯಾಚ್ ಅಪ್. ಮುಂಬರುವ ವರ್ಷಗಳಲ್ಲಿ ಜನಸಂಖ್ಯೆಗಿಂತ ಗಾಡಿಗಳ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಏನು ಗುರು ಈ ಪಾರ್ಟಿ? ಅಯ್ಯಪ್ಪ, ಈ ಪೀಕ್ ಅವರ್ಸ್ ಅಲ್ಲಿ ಸೈಕ್ಲಿಂಗ್ ಮಾಡಕ್ಕೆ ಬಲೆ ಮಜಾ ಗುರು. ಏನ್ ಹತ್ತಿ ಬೆಲೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕಿಕ್ಕೋ. ಏನ್ ಎಲ್ಲಾ ಕಡೆಯಿಂದ ಗಾಡಿಗಳು, ಜನ ಅರ್ಧಕ್ಕರ್ಧ ಜನ ಎಣ್ಣೆ ಏಟಲ್ಲಿ ತೇಲ್ತಾ ಇರ್ತಾರೆ. ಅದ್ರಲ್ಲೂ ಟ್ರಾಫಿಕ್ ಸೆನ್ಸು ಝೀರೋ. ಅದ್ರಲ್ಲಿ ಸೈಕ್ಲಿಂಗ್ ಮಾಡಕ್ಕೆ ಮಜಾ ಹೆಂಗಿದೆ ನೋಡಿ. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿ 8 ಗಂಟೆ ಆಗಿದೆ ಎಕ್ಸಾಕ್ಟ್ಲಿ. MG ರೋಡ್ಗೆ ನಾನ್ ಸ್ಟಾಪ್. MG ರೋಡಲ್ಲಿ ಹೋಗಿ ಒಂದು ಬ್ರೇಕ್ ಹಾಕೋಣ, ಜಿಯಾ ಬ್ರೇಕು. ಅಲ್ಲಿ ತನಕ ತುಳಿ ಮಗ. ಬೆಂಗಳೂರು ಇಷ್ಟೇ ಯಾಕಿದೆಯೋ ನನ್ನಾಯ್, ಈ ಸಿಟಿ ಕಷ್ಟ ಆಗಿದೆಯೋ ನನ್ನಾಯ್. ಕಣ್ಣು ಶಾರು, ಎಲ್ಲ ಕಡೆ ಕಣ್ಣಾಡಿಸ್ಬೇಕು. ಮಿಸ್ ಆದ್ರೆ ಯಮಲೋಕ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಬರೀ ಮಳೆಯೋ ಮಳೆ. ಇದು ಅಡ್ವೆಂಚರ್ ಅಂದ್ರೆ. ಈ ಕಡೆ ನೋಡಿದ್ರು ಜಾಲಿ ಆಗಿದೆ. ಈ ರೋಡ್ ಖಾಲಿ. ಚಾಲೆ ಬೆಂಗಳೂರು ಖಾಲಿ. ಬರ್ತಾರೆ ಮಿಂಚಿಂಗ್ಸ್. ಯಾವ ಕಡೆಯಿಂದ ಬರ್ತಿದ್ದೀರಪ್ಪ? ಎಲ್ಲಾ ಕಡೆಯಿಂದ ಗಾಡಿಗಳು, ಕಾರುಗಳು. ಜಾಮ್ ಟ್ರಾಫಿಕ್ ಜಾಮ್. ಎಲ್ಲ ಕಡೆ ಜಾಮ್. ಅದ್ಭುತಗಳು. ಮೊಣಕಾಲದ ನೀರು. ಜಾಲೆ
ಹಳ್ಳ ಹಳ್ಳ. ಜಾಗ ಬಿಡಿ, ಮುಂದೆ ಜಾಗ ಬಿಡಿ. ಅಲ್ಲ, ನಿಧಾನವಾಗಿ ಬಿಡಿ. ನನ್ನ ಸೈಕಲ್ ಇದೆ, ಸೊ ನಿಮ್ಗೂ ಸೇಫ್ಟಿ ಇರುತ್ತೆ. ಹಾ, ಸುನಾಮಿ. ಏನೋ ಇದು ಆ ಕಡೆಯಿಂದ ಅಲೆಗಳು. ಬೇರೆ ಸೈಡ್ಗೆ ಬನ್ನಿ. ಎಂಟಿ ರೋಡ್ಗೆ ಹೋಗೋಣ ಅಂತ ಸೈಕಲ್ ಎತ್ತೆ. ಭರ್ಜರಿ ಮಳೆ ಬಂತು ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಕೋನಪ್ಪನ ಹತ್ರ ಶಾಪ್ ಹಾಕೊಂಡೆ. 1 ಅವರ್ ಮಳೆ ನಿಲ್ಲಿಲ್ಲ. ಅದಾದ್ಮೇಲೆ ಜಡಿ ಮಳೆ ಸ್ಟಾರ್ಟ್ ಆಯ್ತು. ಇರ್ಲಿ ಅಂತ ದುಡ್ಕೊ ಬಂದೆ. ಎಲೆಕ್ಟ್ರಾನಿಕ್ ಸಿಟಿ ಬೀರ್ಸಂದ್ರದಲ್ಲಿ ಜಾಲಿ ಆಗಿದೆ. ಫುಲ್ ಟ್ರಾಫಿಕ್ ಜಾಮ್ ಡ್ಯೂ ಟು ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿ ಫುಲ್ಲು ಜಾತ್ರೆ ಆಗಿತ್ತು. ಡ್ರೈನೇಜ್ ಸಿಸ್ಟಮ್ ಅಟ್ ಇಟ್ಸ್ ಬೆಸ್ಟ್. ಹೆಂಗಿದೆ ಬೆಂಗಳೂರು ಅನ್ಪ್ಲಾನ್ಡ್ ಅಡ್ವೆಂಚರ್? ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಹೆಂಗಿರ್ಬೇಕು? ಹಿಂಗೆ
ಬೊಮ್ಮಸಂದ್ರದಲ್ಲಿ ನೋಡಿದ್ರೆ ಜಾತ್ರೆ ಆಗ್ಬಿಟ್ಟಿದೆ. ಏನ್ ಫುಲ್ಲು ಮೊಣಕಾಲುದ್ದ ನೀರು, ಗಾಡಿಗಳೆಲ್ಲ ಮುಂದಕ್ಕೆ ಹೋಗಕ್ ಆಯ್ತಿಲ್ಲ, ಯಾಕಂದ್ರೆ ಸೈಲೆನ್ಸರ್ ಒಳಗೆ ನೀರು ಹೋಗುತ್ತಲ್ವಾ. ಸೊ ಆದ್ರಿಂದ ಅಲ್ಲೊಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದೆ ಬೊಮ್ಮಸಂದ್ರ ತನಕ. ಬೊಮ್ಮಸಂದ್ರ ಬಂದ್ಮೇಲೆ ಅಲ್ಲೊಂದು ಸರ್ಪ್ರೈಸು. ಯಾವುದೋ ಒಂದು ಏರಿಯಾ ಹುಡುಗರು ಗಣೇಶನ ಇಳಿಸ್ತಿದ್ರು. ಇನ್ನು ಗಣೇಶ ಹಬ್ಬನೇ ಬಂದಿಲ್ಲ, ಬಟ್ ಅವ್ರು ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರೇನೋ. ಸೊ ಗಣೇಶನ ಇಳಿಸ್ಬೇಕಾದ್ರೆ ತಮಟೆ ಸೌಂಡ್ ಕೇಳಿಸ್ತಿರು. ತಮಟೆ ಶಬ್ದಕ್ಕೆ ಅಲ್ಲಿ ಇಲ್ದಿದ್ದು ವೈಬ್ರೇಷನ್ನು. ಹೋಗಿ ಒಂದು ಸ್ವಲ್ಪ ಹೊತ್ತು ಆಹಾ ಶಬ್ದ ಅಂತ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವತ್ತು ಗುರು ತೃಪ್ತಿ ಆಗಿರೋದಂದ್ರೆ ಎಲ್ಲ ಇವತ್ತು ಸೈಕ್ಲಿಂಗು, ಮಳೆ, ತಮಟೆ, ವಾಹ ಜಾಲಿ ಜಾಲಿ, ಗಂಟು ಖಾಲಿ ಖಾಲಿ. ಸೊ ಈಗ ಆಲ್ಮೋಸ್ಟ್ ನೆಳ್ಳೂರು ಹತ್ತಿಬೆಲೆಯಿಂದ ಮನೆಗೆ ಹೋಗೋದೇ ತಲೆನೋವು, ನಾಯಿಗಳು ಕಾಟ. ಸೊ 3 ಕಿಲೋಮೀಟರ್ ಹೆಂಗಾದ್ರೂ ಪಾರ್ ಮಾಡಿಬಿಟ್ರೆ ಇವತ್ತು ಜಾಲಿ. ಬೆಳಗ್ಗೆದ್ದು ಯಾರ ಮುಖಪ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ, ನನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ. ಜಾಲಿ ಜಾಲಿ, ಹತ್ತಿಬೆಲೆ 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 ಹತ್ತಿಬೆಲೆ. ಗುಡುಗಮ್ಮ ಗುಡುಗು. ಊರೊಳಗೆ ಹೋದ್ರೆ ನಾಯಿ ಕಾಟ, ಶಿಸ್ತಾಗೆ ಮಣ್ಣಾದ್ರೂ ಪರವಾಗಿಲ್ಲ. ಆಗ ಇಲ್ಲೇ ನಿಂತಾವೆ ನಾಯಿಗಳು. ಶಿಸ್ತಾಗೆ ಮನೆ ಹಿಂದ್ಗಡೆ ಹೋಗ್ಬಿಡೋಣ. ಸೈಕಲ್ ಮಣ್ಣಾದ್ರೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು, ಬಟ್ ನಾಯಿ ಕಚ್ಬಿಟ್ರೆ ಯಾವನಿಗೆ ಬೇಕು. ಆಗ ಹಿಟ್ಲರು ಕಾನ್ಸಂಟ್ರೇಷನ್ ಕ್ಯಾಂಪ್ ಮಾಡಿಬಿಟ್ಟು ಎಲ್ರೂ ಹೆಂಗೆ ಸಾಯಿಸ್ತಿದ್ದ, ಈಗ ಅದೇ ಥರ ಗೌರ್ಮೆಂಟ್ಸು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾಯಿಗಳನ್ನ ಸಂಹಾರ ಮಾಡೋಕ್ಕೆ ಮುಂದಾಗಿದೆ. ಅದಿನ್ನೂ ಜಾರಿ ಆಗಿಲ್ಲ, ಆದರೆ ರೆಸ್ಟ್ ಇನ್ ಪೀಸ್ ಪಾಪ ನಾಯಿಗಳಿಗೆ. ಮುಗೀತು, ಮಚ್ಚ ಮಚ್ಚ ಅಂದ್ಕೊಂಡು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಮಲ್ಕೊಬೋದು. Rama